ನಮಸ್ಕಾರ. ನಾನು ನಿಮ್ಮ ಅರುಣ ರಾಜ್ಪೂತ್. ನ್ಯಾಯ ಸಾವಿಗೆ ಖಂಡಿತ ನ್ಯಾಯ ಮತ ಸಿಗಲೇಬೇಕು. ಅಲ್ಲಿ ಆ ಹೆಣ್ಮಗಳು ಮಾತಾಡ್ತಿದ್ರಲ್ಲ ನೋಡಿ, ಇವರು ಅಲ್ಲಿನ ನಟಿ ಅಂತ ಇವರು ಪ್ರಿಯಾ ಸೌದಿ ಅಂತ ಇವ್ರ ಹೆಸರೇನಿದೆ. ಸದ್ಯ ಈಗ ಮಾತಾಡಿರೋಂಥ ಒಂದೊಂದು ಮಾತು ಕೂಡ ಸತ್ಯನೇ ಅಂತ ಹೇಳ್ಬೋದು. ಅದು ರಾಜಕಾರಣಿಗಳಂತೂ ನಿಜಕ್ಕೂ ಕೂಡ ಕ್ಯಾಕರಿಸಿ ನೇರವಾಗಿ ಹೋಗ್ತಿದ್ದಾಳೆ ಈ ಹುಡುಗಿ ಅಂತ ಹೇಳ್ಬೋದು. ಈಗ ಒಂದು ಹುಡುಗಿ ಸಾವಲ್ಲೂ ಕೂಡ ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರಲ್ಲ ಕೆಲವು ಕಿಡಿಗಿಡಿಗಳು, ಅವ್ರಿಗೆ ಏನು ಹೇಳಬೇಕು ನಂಗೆ ನಿಜಕ್ಕೂ ಕೂಡ ಗೊತ್ತಾಗ್ತಾಯಿಲ್ಲ. ಅದು ಎಲೆಕ್ಷನ್ ಟೈಮ್ ಬೇರೆ ಅಂತ ಹೇಳ್ಬಿಟ್ಟು ಇಷ್ಟ ಬಂದಂಗೆ ಅದು ಒಂದು ಜೀವನ ಬಳಸ್ಕೊಂಬಿಟ್ಟು ಎಲೆಕ್ಷನ್ ಮಾಡಬೇಕಾ, ಅವನ ಜೀವನ ಬಳಸ್ಕೊಂಬಿಟ್ಟು ಓಟ್ ತಗೊಬೇಕಾ ಗೊತ್ತಿಲ್ಲ ನನಗೆ. ಆ ಹೆಣ್ಮಗಳಿಗೊಂದು ನ್ಯಾಯ ಬೇಡವೇನ್ರಿ? ಅದು ಯಾವ ಅವಳು ಪಟ್ಟಿರೋಂಥ ಚಿತ್ರಹಿಂಸೆ ಕುತ್ತಿಗೆಗೆ 7-8 ಸರಿ ಹಿಡಿದಿದ್ದಾನಂತೆ. ಒಟ್ಟಾರೆ 9-10 ಸರಿ ಹಿಡಿದಿದ್ದಾನೆ, ಹೊಟ್ಟೆಗೂ ಸೇರಿಸಿ ಎದೆ ಭಾಗಕ್ಕೂ ಸೇರಿಸಿ ಅಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾನೆ ಅಂತ. ನನ್ನ ಮಗನಿಗೆ ಎನ್ಕೌಂಟ್ರ್ ಮಾಡಬೇಕಾ ಬೇಡವಾ? ಅಂಥವ್ರು ಏನು ಶಿಕ್ಷೆ ಕೊಡ್ಬೇಕು ಹೇಳಿ? ಅಂಥವ್ರ ಮನೆಯೇ ಉಳಿಸ್ಬೇಕು ಅಂತ ಎನ್ಕೌಂಟ್ರ್ ಮಾಡಬೇಕು. ನರದಲ್ಲೂ ನರ್ಕ ತೋರಿಸ್ಬೇಕು, ಪಬ್ಲಿಕ್ಕಿಗೆ ತಗೊಂಬಂದು ಕೊಡಬೇಕು, ಪಬ್ಲಿಕ್ಕಲ್ಲ ಅಂತನೆಲ್ಲ ಸಾಯಿಸಬೇಕು. ಇನ್ನೊಬ್ಬ ಮತ್ತೊಂದು ತಪ್ಪು ಮಾಡೋಕ್ಕೆ ಮತ್ತೊಂದು ಹೆಣ್ಣುಮಗಳ ಮೇಲೆ ಕೈ ಹಾಕೋದಕ್ಕೆ ಭಯ ಬೀಳ್ತಾನೆ ಅಲ್ವಾ? ಇನ್ನೊಂದು ಹೆಣ್ಣುಮಗಳ ಮೇಲೆ ಈ ಥರ ಕೈ ಹಾಕೋದಕ್ಕೆ ಭಯ ಬೀಳ್ತಾನೆ. ಯಾವುದೇ ಇದು ಒಂದು ಇದು ಬೇಡವಾ? ಒಂದು ಮಾನವೀಯತೆ ಬೇಡವಾ? ಕೆಲವು ರಾಜಕಾರಣಿಗಳಂತೂ ಮಾತಾಡ್ತಿದ್ದಾರೆ, ಅಬಾಬಾಬಾಬಾ ನಿಮ್ಗಳು ದೊಡ್ಡ ನಮಸ್ಕಾರ ಕಂಡ್ರಪ್ಪ ನಿಮ್ಗಳಿಗೆಲ್ಲ. ಮಾತ್ರ ಏನು ಹೇಳಬೇಕು ನನಗದು ಗೊತ್ತಾಗ್ತಿಲ್ಲ.